ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದೇನಪ್ಪಾ ಅಂತ ಹೇಳಿದ್ರೆ, ತ್ರಿಷಾ ಅವರು ವಿಜಯ್ ಅವ್ರನ್ನ ಅನ್ಫಾಲೋ ಮಾಡ್ಬಿಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಹೋಗ್ತಾ ಇತ್ತು. ಎಲ್ರು ಕೂಡ ಹೌದಾ, ನಿಜಕ್ಕೂ ತ್ರಿಷಾ ಅವರು ವಿಜಯ್ ಅವ್ರನ್ನ ಅನ್ಫಾಲೋ ಮಾಡ್ಬಿಟ್ಟಿದಾರ ಅಂತ ಹೇಳಿ ಅವರ ಇನ್ಸ್ಟಾಗ್ರಾಮ್ ನ ತೆಗೆದು ಎಲ್ಲ ಕೂಡ ಕ್ರಾಸ್ ವೆರಿಫಿಕೇಶನ್ ಎಲ್ಲ ಮಾಡ್ಕೊಂಡಿದ್ದು ಆಯ್ತು. ಆದ್ರೆ ಇದೆಲ್ಲಾ ರೂಮರ್ಸ್ಗೆ ಫುಲ್ ಸ್ಟಾಪ್ ಇಡೋದಕ್ಕೆ ತ್ರಿಷಾ ಅವರು ನಿನ್ನೆ ವಿಜಯ್ ತಲಪತಿ ಅವರ ಬರ್ಡೇ ಸೆಲೆಬ್ರೇಷನ್ ಮಾಡುವಂತ ಮುಖಾಂತರ ಒಂದು ಸರ್ಪ್ರೈಸ್ ಪೋಸ್ಟ್ ಅನ್ನ ಕೂಡ ಮಾಡ್ತಾರೆ. ಇಲ್ಲಿ ಏನಂತ ಅನ್ಸತ್ತೆ ಅಂತ ಹೇಳಿದ್ರೆ, ತ್ರಿಷಾ ಯಾಕೆ ಇಷ್ಟು ಲೇಟ್ ಆಗಿ ವಿಜಯ್ ಅವ್ರಿಗೆ ಒಂದು ವಿಶಸ್ ಅನ್ನ ಮಾಡಿದ್ರು ಅನ್ನೋದು ಕೂಡ ಸಾಕಷ್ಟು ಅಭಿಮಾನಿಗಳಲ್ಲಿ ಇರುವಂತಹ ಒಂದು ಕ್ವೆಶ್ಚನ್. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ, ಜೂನ್ 22ನೇ ತಾರೀಕು ತಲಪತಿ ವಿಜಯ್ ಅವರ ಬರ್ಡೇ. ಆದ್ರೆ ಅವ್ರು ವಿಶ್ ಮಾಡಿದ್ದು ನಿನ್ನೆ, ಅಂದ್ರೆ ಜೂನ್ 23ಕ್ಕೆ, ಒಂದಿನ ಲೇಟ್ ಆಗಿನೇ ವಿಶ್ ಮಾಡಿದ್ದಾರೆ. ಆದ್ರೆ ನನ್ನ ಜೀವನಕ್ಕೆ ಅರ್ಥ ತಂದಂತಹ ವ್ಯಕ್ತಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳಿ ಒಂದು ಕ್ಯಾಪ್ಷನ್ ಅನ್ನ ಕೂಡ ಬರ್ಕೊಂಡಿದ್ದಾರೆ. ಸೊ ಇಲ್ಲಿಗೆ ಎಲ್ಲ ರೂಮರ್ಸ್ಗೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಬಿಕಾಸ್ ಸಾಕಷ್ಟು ಜನ ಏನ್ ಅನ್ಕೊಂಡಿದ್ರು, ಮತ್ತೆ ಇವರಿಬ್ರು ಮಧ್ಯೆ ಜಗಳ ಏನಾದ್ರು ಆಯ್ತಾ, ಕೋಪ ಬಂತ, ಮುನಿಸ್ ಬಂತ, ಹಾಗಾಗಿ ಈ ರೀತಿಯಾದಂತಹ ಅನ್ಫಾಲೋನ ಮಾಡ್ಬಿಟ್ರ ತ್ರಿಷಾ ಅವರು ಅಂತ. ಅಂಡ್ ವಿಜಯ್ ಅವರ ಜೀವನದ ಪ್ರತಿಯೊಂದು ದೊಡ್ಡ ದೊಡ್ಡ ಮಟ್ಟದಲ್ಲೂ ಕೂಡ ತ್ರಿಷಾ ಅವರು ವಿಜಯ್ ಅವರ ಬೆನ್ನೆಲುಬಾಗೆ ನಿಂತಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ರಾಜಕೀಯ ಟೈಮ್ ನಲ್ಲಿ ಕೂಡ ತ್ರಿಷಾ ವಿಜಯ್ ಅವರ ಪರವಾಗೇನೆ ಇದ್ರು. ಅಂಡ್ ಅದಾದ್ಮೇಲೆ ಎಲೆಕ್ಷನ್ ರಿಸಲ್ಟ್ಸ್ ಬಂದಂತಹ ದಿನ ದೇವಸ್ಥಾನಕ್ಕೆ ಹೋಗಿದ್ರು ತ್ರಿಷಾ ಅವರು, ವಿಜಯ್ ಗೆಲ್ಲಿ ಅಂತ ಹೇಳಿ. ಅದಾದ್ಮೇಲೆ ಅವ್ರು ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ರು, ಅವತ್ತು ತ್ರಿಷಾ ಅವರು ಹೋಗಿದ್ರು ಆ ಪ್ಲೇಸಿಗೆ ಹೋಗಿ ವಿಜಯ್ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನ ಖುದ್ದಾಗಿ ಅವರಲ್ಲಿದ್ದು ಸಾಕ್ಷಿಯಾಗಿ ಬಂದ್ರು. ಇದೆಲ್ಲದರ ನಡುವೆ ಅನ್ಫಾಲೋ ಮಾಡಿದ ವಿಚಾರ ತುಂಬಾ ದೊಡ್ಡದಾಗೆ ಸಂಚಲನ ಸೃಷ್ಟಿ ಮಾಡ್ತು. ಇದೆಲ್ಲ ನೋಡೋದಾದ್ರೆ ಒಂಥರ ಅಟೆನ್ಷನ್ ಸೀಕಿಂಗ್ ತರ ಅನ್ಸುತ್ತೆ. ಅಂದ್ರೆ ತ್ರಿಷಾ ವಿಶ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಅಫ್ಕೋರ್ಸ್ ಅಭಿಮಾನಿಗಳು ವೇಟ್ ಮಾಡಿ ನೋಡ್ತಾರೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಏನಾದ್ರು ತ್ರಿಷಾ ಅವರು ಬೇಕಂತಲೇ ವಿಶ್ ಮಾಡಿಲ್ವಾ, ಅಥವಾ ಯಾಕೆ ಲೇಟ್ ಆಗಿ ವಿಶ್ ಮಾಡಿದ್ರು ಅನ್ನೋ ಒಂದಷ್ಟು ಕ್ವೆಶನ್ಸ್ ಕೂಡ ಅರೈಸ್ ಆಗ್ತಾ ಹೋಗುತ್ತೆ. ಇದೆಲ್ಲ ನೋಡಿದ್ರೆ ನಂಗೇನೋ ಅಟೆನ್ಷನ್ ಸೀಕಿಂಗ್ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಜನ ಈ ತರ ಅಭಿಮಾನಿಗಳು ಕೇಳಲಿ ಅಂತಾನೆ ಹಿಂಗ್ ಮಾಡಿದ್ರೋ ಏನೋ. ಅವ್ರಿಬ್ರು ಸಂಬಂಧ ಅಷ್ಟು ಸ್ಟ್ರಾಂಗ್ ಆಗಿದೆ, ಅಷ್ಟು ಗಟ್ಟಿಯಾಗಿದೆ ಅಂತಂದಾಗ ಅವರು 22ನೇ ತಾರೀಕೇನೆ ವಿಜಯ್ ಅವರ ಹುಟ್ಟು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಆದ್ರೆ ಒಂದಿನ ಲೇಟ್ ಆಗಿನೇ ಮಾಡ್ತಾರೆ. ಅಂಡ್ ಅದ್ರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ಫಾಲೋ ಮಾಡಿರ್ತಾರೆ. ಸೊ ಇದೆಲ್ಲ ನೋಡಿದ್ರೆ ಅಟೆನ್ಷನ್ಗೋಸ್ಕರನೇ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.